ಮಹೇಶ್ ಕುಮಾರ್ ಅಂತೇಳಿ ನಾನು ಈ ಕ್ಷೇತ್ರದ ಸಂಜೀವಿನಿ ಕ್ಷೇತ್ರದ ಅಧ್ಯಕ್ಷನಾಗಿ 2ನೇ ಬಾರಿಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ಸತತವಾಗಿ ಸುಮಾರು 40 ವರ್ಷದಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾಯಿದೆ. ಈಗ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಜೊತೆಗೆ ನಮ್ಮ ಖಜಾಂಚಿಗಳಾದ ಮಹೇಂದ್ರ ಅವರಿದ್ದಾರೆ, ಸರ್ವಣ ಮತ್ತು ಇನ್ನೂ ಈ ಥರ ಸುಮಾರು ಜನ ಭಕ್ತಾದಿಗಳು, ಹಿತೈಷಿಗಳು, ದಾನಿಗಳು ಎಲ್ಲ ಅವರ ಮುಖಾಂತರ ಈ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾಯಿದೆ. ಮೊನ್ನೆ ಅಭಿಷೇಕ ಆಯಿತು, ನಿನ್ನೆ ವೈಕುಂಠ ಏಕಾದಶಿ ದರ್ಶನ ಆಯಿತು, ಇವತ್ತು ಅನ್ನದಾನ ನಡೀತೆ ಮತ್ತು ಸಂಜೆ ಮೆರವಣಿಗೆ ಇರುತ್ತೆ, ಅದ್ದೂರಿಯಾಗಿ ಮೆರವಣಿಗೆ ಮತ್ತು ಶಯನೋತ್ಸವ ಕಾರ್ಯಕ್ರಮ ಇರ್ತದೆ. ಇವೆಲ್ಲ ಭಕ್ತರ ಸಹಾಯದಿಂದ ಮತ್ತು ನಮ್ಮೆಲ್ಲ ಸ್ನೇಹಿತರು ಬಂಧು ಬಳಗದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದುಕೊಂಡು ಬರ್ತಾರೆ. ಪ್ರತಿ ವರ್ಷದಂತೆ ನಡೆದುಕೊಂಡು ಬರ್ತಾರೆ. ಸಂಜೀವಿನಿ ಕ್ಷೇತ್ರದ ಖಜಾಂಚಿಯಾಗಿ ನಿನ್ನೆ ಬಂದು ವೈಕುಂಠ ಏಕಾದಶಿ ಅವತ್ತು ಸುಮಾರು ಒಂದು 80,000ದಿಂದ 90,000 ಜನ ಬಂದು ಸ್ವಾಮಿಯ ದರ್ಶನ ಮಾಡಿದ್ರು. ಇವತ್ತು ಬಂದು ದ್ವಾದಶಿ ಹಾಗೂ ಹನುಮ ಜಯಂತಿ ಪ್ರಯುಕ್ತ ಅನ್ನದಾನ ಏರ್ಪಡಿಸಲಾಗಿದೆ. ಹಾಗೂ ಸಂಜೆ ಬಂದು ಮೆರವಣಿಗೆ ಅಂತಾರಾಷ್ಟ್ರೀಯ CS ಪ್ರಕಾಶ್ ಅವರು ತುಂಬ ಕಾಂಪಿಟೇಷನಲ್ಲೆಲ್ಲ ಗೆದ್ದಿರೋರು. ಅಂತಾರಾಷ್ಟ್ರೀಯದಲ್ಲಿ ಅವ್ರದ್ದು ಡೊಳ್ಳು ಕುಣಿತ, ವೀರಗಸೆ, ಪೂಜಾ ಕುಣಿತ, ಚಿಲಿಪಿಲಿ ಬೊಂಬೆ ಎಲ್ಲ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ತದನಂತರ ಸ್ವಾಮಿಯನ್ನು ಮೆರವಣಿಗೆ ಮಾಡಿದ ತದನಂತರ ಶಯನೋತ್ಸವ ನಡೆಯುತ್ತದೆ. ನಾವು ಬೇಡ್ಕೊಳ್ಳೋದೇನೆಂದರೆ ಎಲ್ಲ ಭಕ್ತಾದಿಗಳು ಬಂದು ಸ್ವಾಮಿಯ ಕೃಪೆಗೆ ಬಂದು ಪಾಲ್ಗೊಳ್ಳಬೇಕೆಂದು ಆಶಿಸ್ತೀವಿ. ಸುಮಾರು ಸಂಜೆ ಈಗ ಅನ್ನದಾನಕ್ಕೆ 15,000ದಿಂದ 20,000 ಜನಕ್ಕೆ ಅನ್ನದಾನ ಏರ್ಪಡಿಸಿದ್ದೀವಿ. ಸಂಜೆ ಹಾಗೂ ಕಾರ್ಯಕ್ರಮ ಎಲ್ಲ ಸುಮಾರು 20,000 ಜನ ಮುಖ್ಯ ಬೀದಿಗಳಲ್ಲಿ ಅವರಾಗಿ ಮನೆ ಬಾಗಿಲಿಗೆ ನೀರು ಹಾಕಿ ಸ್ವಾಮಿಯನ್ನು ನೋಡಲು ತುಂಬ ಕಾತುರದಿಂದ ಇದ್ದಾರೆ. ಹಾಗೂ ಮುತ್ತಿನ ಪಲ್ಲಕ್ಕಿ ಹಾಗೂ ಹೂವಿನ ಪಲ್ಲಕ್ಕಿಯಲ್ಲಿ ಸ್ವಾಮಿಯನ್ನು ಮೆರವಣಿಗೆ ಮಾಡ್ತೀವಿ.